ನಮಸ್ಕಾರ ಸ್ನೇಹಿತರೆ. ನೀವು ರಿಯಲ್ ಎಸ್ಟೇಟ್‌ನಲ್ಲಿ ಹೂಡಿಕೆ ಮಾಡಲು ಯೋಚಿಸ್ತಾ ಇದ್ದೀರಾ? ಆದರೆ ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಖರೀದಿಸಬೇಕಾ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ತಗೋಬೇಕಾ ಅಂತ. ಬಹಳ ಜನ ಈ ಒಂದೇ ನಿರ್ಧಾರದಲ್ಲಿ ಲಕ್ಷಾಂತರ ರೂಪಾಯಿ ತಪ್ಪು ಹೂಡಿಕೆ ಮಾಡ್ತಾರೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದರೆ ಇಂದು ನಾನು ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಪ್ರಾಪರ್ಟಿ ನಡುವಿನ ನಿಜವಾದ ವ್ಯತ್ಯಾಸ, ಲಾಭ ನಷ್ಟ, ಯಾರಿಗೆ ಯಾವುದು ಸೂಕ್ತ ಮತ್ತು ಯಾವ ಸಂದರ್ಭಗಳಲ್ಲಿ ಯಾವ ಆಸ್ತಿಯನ್ನು ಖರೀದಿಸಬೇಕು ಅನ್ನೋದು ಸಂಪೂರ್ಣವಾಗಿ ವಿವರಿಸ್ತೀನಿ. ಅದಕ್ಕೂ ಮುಂಚೆ ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮಾಸ್ಟರ್. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇಂತಹ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಹಾಗೂ ಹೆಸರುಘಟ್ಟ ಮತ್ತು ಬೆಂಗಳೂರಿನಲ್ಲಿ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಸಂಪರ್ಕಿಸಿ. ಹಾಗಾದರೆ ವಿಷಯಕ್ಕೆ ಬರೋಣ. ಈ ಮೊದಲು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂದ್ರೇನು ತಿಳ್ಕೊಳ್ಳೋಣ. ಜನರು ವಾಸ ಮಾಡಲು ಬಳಸುವ ಆಸ್ತಿಯನ್ನು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂತೀವಿ. ಉದಾಹರಣೆಗೆ ಸೈಟು, ಮನೆ, ವಿಲ್ಲಾ, ಅಪಾರ್ಟ್ಮೆಂಟು, ಇಂಡಿಪೆಂಡೆಂಟ್ ಮನೆ, ರೆಸಿಡೆನ್ಷಿಯಲ್ ಲೇಔಟು, ಇವು ಮುಖ್ಯವಾಗಿ ವಾಸಕ್ಕೆ ಅಥವಾ ರೆಸಿಡೆನ್ಷಿಯಲ್ ಇನ್ಕಮ್ ಪಡೆಯಲು ಬಳಸಲಾಗುತ್ತೆ. ಇನ್ನು ಈ ಕಮರ್ಷಿಯಲ್ ಪ್ರಾಪರ್ಟಿ ಅಂದ್ರೇನು? ವ್ಯಾಪಾರ ಅಥವಾ ಉದ್ಯಮಕ್ಕಾಗಿ ಬಳಸುವ ಆಸ್ತಿ ಅನ್ನು ನಾವು ಹೇಳ್ತೀವಿ. ಉದಾಹರಣೆಗೆ ನಿಮಗೆ ಶಾಪು, ಆಫೀಸು, ಶೋರೂಮು, ವೇರ್ ಹೌಸು, ಹೋಟೆಲ್ಲು, ಈ ಕಮರ್ಷಿಯಲ್ ಕಾಂಪ್ಲೆಕ್ಸು, ರಿಟೇಲ್ ಸ್ಪೇಸು, ಈ ಬಿಸ್ನೆಸ್ ನಡೆಸಲು ಅಥವಾ ಕಮರ್ಷಿಯಲ್ ರೆಂಟಲ್ ಪಡೆಯಲು ಇದು ಅನುಕೂಲ ಆಗುತ್ತೆ. ಈಗ ಈ ಎರಡರ ನಡುವಿನ ವ್ಯತ್ಯಾಸ ಏನಿರ್ಬೋದು ಅಂತ ನೀವು ತಿಳ್ಕೋಬೋದು. ಒಂದು, ಅದಕ್ಕೆ ಪರ್ಪಸ್ ಏನಿದೆ? ರೆಸಿಡೆನ್ಷಿಯಲ್ ಪ್ರಾಪರ್ಟಿಯ ಮುಖ್ಯ ಉದ್ದೇಶ ವಾಸ ಅಥವಾ ಕುಟುಂಬದ ಅಗತ್ಯ ಅನ್ನೋದು ತಿಳ್ಕೋಬೇಕು. ಆದರೆ ಈ ಕಮರ್ಷಿಯಲ್ ಪ್ರಾಪರ್ಟಿಯ ಮುಖ್ಯ ಉದ್ದೇಶ ಆದಾಯ ಮತ್ತು ಬಿಸ್ನೆಸ್ ಇದಾಗಿರುತ್ತೆ. ಎರಡನೇದು, ಇನ್ವೆಸ್ಟ್ಮೆಂಟ್ ಅಮೌಂಟು ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ ಕಡಿಮೆ ಬಂಡವಾಳದಿಂದ ನೀವು ಅದನ್ನು ಹಾಕ್ಬೋದು. ಆದರೆ ಕಮರ್ಷಿಯಲ್ ಪ್ರಾಪರ್ಟಿಗೆ ಸಾಮಾನ್ಯವಾಗಿ ಹೆಚ್ಚು ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಮೂರನೇದು ಬಂದು ಈ ರೆಸಿಡೆನ್ಷಿಯಲ್ ಇನ್ಕಮ್ಮು ಮತ್ತು ರೆಸಿಡೆನ್ಷಿಯಲ್ ಪ್ರಾಪರ್ಟಿನಲ್ಲಿ ರೆಂಟಲ್ಗೆ ಸಾಮಾನ್ಯವಾಗಿ ಕಡಿಮೆ ಬರುತ್ತೆ. ಆದರೆ ಈ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ರೆಂಟಲ್ ಇನ್ಕಮ್ಮು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಕೆಲವು ಕಮರ್ಷಿಯಲ್ ಪ್ರಾಪರ್ಟಿಗಳು ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಿಂತ 2 ಅಥವಾ 3 ಪಟ್ಟು ಹೆಚ್ಚಿನ ರೆಂಟ್ ಕೊಡಬಹುದು. ಆದರೆ ರಿಸ್ಕ್ ಕೂಡ ಹೆಚ್ಚಾಗಿರುತ್ತೆ. 4, ಈ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಖಾಲಿ ಆದರೂ ಹೊಸ ಈ ಬಾಡಿಗೆದಾರನ ಹುಡುಕೋದು ಈಸಿ. ಕಮರ್ಷಿಯಲ್ ಪ್ರಾಪರ್ಟಿ ಖಾಲಿ ಆದರೆ ಕೆಲವೊಮ್ಮೆ ತಿಂಗಳ ಕಾಲ ಅಲ್ಲಿ ಬಾಡಿಗೆದಾರರು ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾದರೆ ಇನ್ಕಮ್ ಕೂಡ ನಿಲ್ಲಬಹುದಾ? ಆಗುತ್ತೆ, ಹೇಳೋಕ್ಕಾಗಲ್ಲ. 5, ಮೇಂಟೆನೆನ್ಸು. ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಮೇಂಟೆನೆನ್ಸು ಸಾಮಾನ್ಯವಾಗಿ ತುಂಬ ಲೋ ಇರುತ್ತೆ, ಕಡಿಮೆ ಇರುತ್ತೆ. ಕಮರ್ಷಿಯಲ್ ಪ್ರಾಪರ್ಟಿ ಮೇಂಟೆನೆನ್ಸು, ಅಸೋಸಿಯೇಷನ್ ಚಾರ್ಜಸ್ಸು, ಸೆಕ್ಯೂರಿಟಿ ಫೆಸಿಲಿಟೀಸು ಎಲ್ಲ ಹೆಚ್ಚಾಗಿರುತ್ತೆ. 6ನೇದು, ಈ ಲೋನು. ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ ಹೋಮ್ ಲೋನು ಸುಲಭವಾಗಿ ಸಿಗುತ್ತೆ. ಆದರೆ ಈ ಕಮರ್ಷಿಯಲ್ ಪ್ರಾಪರ್ಟಿಗೆ ಲೋನ್ ಸಿಗುತ್ತೆ, ಆದರೆ ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ. ಡೌನ್ ಪೇಮೆಂಟ್ ಕೂಡ ಹೆಚ್ಚಾಗಿರ್ಬೋದು. 7ನೇದು, ಈ ಫ್ಯೂಚರ್ ಅಪ್ರಿಸಿಯೇಷನ್ ನೋಡಿದ್ರೆ ಒಳ್ಳೆಯ ಲೊಕೇಶನಲ್ಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಖರೀದಿಸಿದ್ರೆ ಅದು ದೀರ್ಘಾವಧಿಯಲ್ಲಿ ಉತ್ತಮ ರಿಟರ್ನ್ಸ್ ಕೊಡ್ಬೋದು. ಕಮರ್ಷಿಯಲ್ ಪ್ರಾಪರ್ಟಿಯಲ್ಲೂ ಸಹ ಅಪ್ರಿಸಿಯೇಷನ್ ಉತ್ತಮವಾಗಿರುತ್ತೆ. ಆದರೆ ಸಂಪೂರ್ಣವಾಗಿ ಅಲ್ಲಿ ಬಿಸ್ನೆಸ್ಸು ಡಿಮ್ಯಾಂಡ್ ಮೇಲೇ ಅವಲಂಬ ಆಗಿರುತ್ತೆ. ಯಾಕಂದರೆ ಹೇಗೆ ನಡೆಯುತ್ತೆ ಅದು ಅನ್ನೋದು ನೋಡಬೇಕಲ್ಲಿ. 8ನೇದು, ಈ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಮಾರಾಟ ಮಾಡೋದು ಕೆಲವೊಮ್ಮೆ ತುಂಬ ಈಸಿಯಾಗಿ ಮಾಡ್ಬೋದು ನೀವು, ಸುಲಭವಾಗಿ. ಆದರೆ ಈ ಕಮರ್ಷಿಯಲ್ ಪ್ರಾಪರ್ಟಿಯನ್ನು
ಸರಿಯಾದ ಬೈಯರ್ ಸಿಗೋವರೆಗೂ ಸಮಯ ಕಾಯಬೇಕಾಗುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು. ಈಗ ಮುಖ್ಯ ಪ್ರಶ್ನೆ ಅಂದರೆ, ಯಾರಿಗೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಸೂಕ್ತ? ಮೊದಲ ಬಾರಿಗೆ ನೀವು ಇನ್ವೆಸ್ಟ್ ಮಾಡ್ತಾ ಇರೋರಿಗೆ, ಸ್ವತಃ ಒಂದು ಸ್ವಂತ ಮನೆಯನ್ನು ಖರೀದಿಸಲು ಬಯಸೋರಿಗೆ, ಅಂದರೆ ಕಡಿಮೆ ರಿಸ್ಕ್ ಬಯಸೋರಿಗೆ, ಹೋಮ್ ಲೋನ್ ಮೂಲಕ ಇನ್ವೆಸ್ಟ್ ಮಾಡೋದಕ್ಕೆ ಬಯಸೋರು ಯಾರಾದರೂ ಇದ್ದರೆ, ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆ ಬಯಸೋರಿಗೆ. ಆದರೆ ಈ ಕಮರ್ಷಿಯಲ್ ಪ್ರಾಪರ್ಟಿ ಯಾರಿಗೆ ಸೂಕ್ತ ಅಂದರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ, ಇನ್ನೂ ಹೆಚ್ಚಿನ ರೆಂಟಲ್ ಇನ್ಕಮ್ ಬೇಕು ಅವ್ರಿಗೆ, ಬಡ್ಜೆಟ್ ಜಾಸ್ತಿ ಇದೆ, ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ, ರಿಸ್ಕ್ ತಗೊಳ್ಳೋದಕ್ಕೆ ಸಿದ್ಧ ಆಗಿದ್ದಾರೆ, ಅಂಥವ್ರು ಪ್ಯಾಸಿವ್ ಇನ್ಕಮ್ ನೀವು ಸ್ಟಾರ್ಟ್ ಮಾಡಬೇಕು, ಪ್ಯಾಸಿವ್ ಇನ್ಕಮ್ ಬೇಕು ಅಂತ ಯೋಚಿಸೋರು ಇದನ್ನು ಮಾಡ್ಬೋದು. ಒಂದು ಎಕ್ಸಾಂಪಲ್ ಏನಂದರೆ, ಒಬ್ಬ ವ್ಯಕ್ತಿ 60 ಲಕ್ಷ ರೂಪಾಯಿ ರೆಸಿಡೆನ್ಷಿಯಲ್ ಫ್ಲಾಟ್ ಖರೀದಿಸ್ತಾರೆ ಅಂದ್ಕೊಳ್ಳಿ. ಅವರಿಗೆ ತಿಂಗಳಿಗೆ ಸುಮಾರು 18,000ದಿಂದ 25,000 ರೂಪಾಯಿ ರೆಂಟ್ ಸಿಗ್ಬೋದು ಅಂದ್ಕೊಳ್ಳೋಣ. ಇನ್ನೊಬ್ಬ ವ್ಯಕ್ತಿ ಅದೇ ಬಡ್ಜೆಟ್ನಲ್ಲಿ ಕಮರ್ಷಿಯಲ್ ಶಾಪನ್ನು ಖರೀದಿಸ್ತಾರೆ. ಅವರಿಗೆ ಲೊಕೇಶನ್ ಚೆನ್ನಾಗಿದ್ರೆ 30,000ದಿಂದ 50,000 ರೂಪಾಯಿವರೆಗೂ ಆದಾಯ ಬರ್ಬೋದು. ಆದರೆ ಇಲ್ಲಿ ಕಮರ್ಷಿಯಲ್ ಶಾಪ್ ಖಾಲಿ ಆದರೆ ಇನ್ಕಮ್ ಸಂಪೂರ್ಣವಾಗಿ ನಿಂತೋಗುತ್ತೆ. ಅದೇ ಈ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಏನಂದ್ರೆ, ಸ್ವಲ್ಪ ಬೇಗ ಯಾರಾದರೂ ಬರ್ತಾರೆ ಅನ್ನೋದು. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಈ ಲೊಕೇಶನ್. ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೆ ಸ್ಕೂಲು, ಹಾಸ್ಪಿಟಲ್, ಮೆಟ್ರೋ, ಪಾರ್ಕು, ಸೂಪರ್ ಮಾರ್ಕೆಟು ಅವೆಲ್ಲ ಇರಲೇಬೇಕು. ಕಮರ್ಷಿಯಲ್ ಪ್ರಾಪರ್ಟಿಗೆ ಅಲ್ಲಿ ರೋಡ್ ವಿಸಿಬಿಲಿಟಿ, ಪಾರ್ಕಿಂಗು, ಬಿಸ್ನೆಸ್ ಆಕ್ಟಿವಿಟಿ, ಕಸ್ಟಮರ್ ಏನು ಹೆಂಗಿದೆ ಟ್ಯಾರಿಫ್ ಅನ್ನೋದನ್ನು ನೋಡಬೇಕು. ಲೊಕೇಶನ್ ತಪ್ಪಾಗಿದ್ರೆ ಕಮರ್ಷಿಯಲ್ ಪ್ರಾಪರ್ಟಿಗೆ ಲಾಭವೇ ಕಡಿಮೆ ಆಗಬಹುದು. ಹಲವಾರು ಜನ ಮಾಡುವ ದೊಡ್ಡ ತಪ್ಪು ಏನಂದ್ರೆ, ರೆಂಟಲ್ ಇನ್ಕಮ್ ಮಾತ್ರ ನೋಡ್ತಾರೆ, ಕಮರ್ಷಿಯಲ್ ಪ್ರಾಪರ್ಟೀಸ್ ಅದನ್ನ ಪರ್ಚೇಸ್ ಮಾಡ್ಬಿಡ್ತಾರೆ. ಆದರೆ ಲೀಗಲ್ ಡಾಕ್ಯುಮೆಂಟ್ಸು, ಅಲ್ಲಿ ಬಿಲ್ಡಿಂಗ್ ಅಪ್ರೂವಲ್, ಪಾರ್ಕಿಂಗು, ಇನ್ನು ಫೈರ್ ಸೇಫ್ಟಿ, ಅವು ಇವು ಎಲ್ಲ ನೋಡ್ಕೋಬೇಕಾಗುತ್ತೆ. ಇದು ಭವಿಷ್ಯದಲ್ಲಿ ಒಂದು ಸಮಸ್ಯೆಯನ್ನು ಉದ್ಭವ ಮಾಡಬಹುದು. ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಖರೀದಿಸುವಾಗಲೂ ಟೈಟಲ್ ಕ್ಲಿಯರ್ ಆಗಿದೆಯಾ, ಖಾತಾ ಇದೆಯಾ, ಅಲ್ಲಿ EC ನೀವು ಚೆಕ್ ಮಾಡಬೇಕಾಗುತ್ತೆ, DC ಕನ್ವರ್ಷನ್ ಇದೆಯಾ, ರೇರ ಅಪ್ರೂವಲ್, ಇದು ಅನ್ವಯ ಆಗುತ್ತಾ, ಎಲ್ಲ ದಾಖಲಾತಿಗಳನ್ನು ನೀವು ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಇನ್ನು ಈ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸುವಾಗ ಹೆಚ್ಚುವರಿಯಾಗಿ ಲೀಸ್ ಅಗ್ರಿಮೆಂಟು, ಅದು ರೆಂಟಲ್ ಹಿಸ್ಟ್ರಿ, ಮೇಂಟೆನೆನ್ಸ್ ಕಾಸ್ಟು, ಬಿಸ್ನೆಸ್ ಡಿಮ್ಯಾಂಡ್ ಇವುಗಳೆಲ್ಲನೂ ಪರಿಶೀಲನೆ ಮಾಡಬೇಕು. ಈ ಕೊನೆಯದಾಗಿ ಒಂದು ಪಾಯಿಂಟ್ ಏನಂದ್ರೆ, ನೀವು ಮೊದಲ ಬಾರಿಗೆ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ನಿಮಗೆ ಉತ್ತಮ ಆಯ್ಕೆ ಅಂತ ನಾನು ಹೇಳಬಲ್ಲೆ. ನಿಮ್ಮ ಬಳಿ ಉತ್ತಮ ಬಡ್ಜೆಟ್ ಇದ್ರೆ, ರಿಸ್ಕ್ ಅನ್ನು ತೆಗೆದುಕೊಳ್ಳೋ ನೀವು ಮೈಂಡಲ್ಲಿ ಇದ್ರೆ, ರೆಗ್ಯುಲರ್ ರೆಂಟಲ್ ಇನ್ಕಮ್ ಬೇಕು ಅಂತಂದ್ರೆ ಕಮರ್ಷಿಯಲ್ ಪ್ರಾಪರ್ಟಿ ನೀವು ಚೂಸ್ ಮಾಡ್ಕೋಬಹುದು. ಆದರೆ ಯಾವ ಪ್ರಾಪರ್ಟಿ ಆಗಿರಲಿ, ಅಲ್ಲಿ ಮುಖ್ಯವಾಗಿ ಏನು ಬಂದರೆ ಲೊಕೇಶನ್ನು, ಲೀಗಲ್ ವೆರಿಫಿಕೇಷನ್ನು, ಫ್ಯೂಚರ್ ಡೆವಲಪ್ಮೆಂಟು, ಅಲ್ಲಿ ಡಿಮ್ಯಾಂಡ್ ಹೇಗಿದೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು, ಎಲ್ಲ ಈ ವಿಷಯಗಳನ್ನು ನೀವು ನಿರ್ಲಕ್ಷಿಸಬಾರ್ದು. ರಿಯಲ್ ಎಸ್ಟೇಟ್ನಲ್ಲಿ ಯಶಸ್ಸು ಪ್ರಾಪರ್ಟಿ ಅದು ಯಾವ ಪ್ರಕಾರದಿಂದ ಇದೆ ಅಂತ ಬರೋದಿಲ್ಲ. ಸರಿಯಾದ ಪ್ರಾಪರ್ಟಿಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಲೊಕೇಶನಲ್ಲಿ ಖರೀದಿಸುವುದರಿಂದ ಮಾತ್ರ ಬರುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇನ್ನೂ ಇಂತಹ ಪ್ರಾಮಾಣಿಕ ರಿಯಲ್ ಎಸ್ಟೇಟ್ ಎಜುಕೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಭೇಟಿಯಾಗೋಣ.